ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ನಮಸ್ಕಾರ. ಇವತ್ತಿನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಈ ಒಂದು ಲೋಕಸಭಾ ಚುನಾವಣೆಯ ಕದನ ನಡೀತಾ ಇದೆ ಈ ಒಂದು ಕ್ಷೇತ್ರದಲ್ಲಿ. ಅಂತಹ ಒಂದು ಸ್ಪೆಷಲ್ ಕ್ಷೇತ್ರದಲ್ಲಿ ನಾನಿದ್ದೀನಿ, ಅದೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ರೈಟ್ ನಾವು ಶಿವಮೊಗ್ಗದ ಗಾಂಧಿ ಬಜಾರ್ ರೋಡಲ್ಲಿ ನಾನಿದ್ದೀನಿ. ಸಾಕಷ್ಟು ಜನರು ಇಲ್ಲಿ ಶಾಪಿಂಗಿಗೆ ಮತ್ತು ಆರಾಮ ಓಡಾಡೋಕ್ಕೆ ಬೀಟ್ ಹಾಕಕ್ಕೆ ಬಂದಿರ್ತಾರೆ. ಚುನಾವಣಾ ಬಿಸಿ ಶಿವಮೊಗ್ಗದಲ್ಲಿ ಹೆಂಗೆ ರಂಗೇರ್ತಾ ಇದೆ ಅಥವಾ ಹೆಂಗಾಗಿದೆ ಈ ಸಲ? ನಡೀತಾ ಇದೆ. ಹೆಂಗ ಅನ್ಸುತ್ತೆ ಈ ಸಲ ಎಲೆಕ್ಷನ್ ನಿಮಗೆ ಪರ್ಸನಲ್ ಆಗಿ? ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಪೈಪೋಟಿ 3 ಜನದ ಪೈಪೋಟಿ ಇದೆ. ಬಂಡಾಯ ಆಗಿರೋದು ಈಶ್ವರಪ್ಪ ಅವರು ಸ್ವಂತ ನನಗೆ ಸೀಟ್ ಕೊಟ್ಟು ಮಗನಿಗೆ ಸೀಟ್ ಕೊಡಲಿಲ್ಲ ಅಂತ ಭಾವನೆ ಮೇಲೆ ಅವರು ಸಪ್ರೇಟ್ ಆಗಿದ್ದಾರೆ. ಮುಂದೆ ಏನಾಗುತ್ತೆ ನೋಡ್ಬೇಕು ಅಷ್ಟೇ. ಏನಿದ್ರು ಬಿಸಿ ಏನಾದ್ರು ಮುಟ್ಟುತ್ತಾ? ಅದು ಈಗಲೇ ಹೇಳಕ್ ಬರಲ್ಲ, ಹೆಂಗ್ ತಿರುಗುತ್ತೆ ನೋಡಕ್ ಬರಲ್ಲ. ಕಾಂಗ್ರೆಸ್ ಫೈಟ್ ಕೊಡ್ತದೆ, ಎಲ್ಲರೂ ಫೈಟ್ ಕೊಡ್ತಾರೆ. ನಮ್ಮ ಜನಗಳ ಮನಸ್ಸು ಹೇಗಿದೆ ನೋಡ್ಬೇಕಲ್ಲ. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಒಂದು ಕಡೆ ರಾಘವೇಂದ್ರ ಅವರಿದ್ದಾರೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರಿದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ. ಅದೇ ಗೊತ್ತಾಗ್ತಲ್ಲ ಸರ್, ಇನ್ನು ಯೋಚನೆ ಮಾಡಿಲ್ಲ, ಮಾಡಬೇಕು. ಮೋಸ್ಟ್ಲಿ ಮೋದಿ ಆಗ್ತೀವಿ ಅಷ್ಟೇ. ಬಟ್ ಈ ಸಲ ಏನು ಬಂಡಾಯ ಬಿಟ್ಟಿದ್ರಲ್ಲ ಅಭ್ಯರ್ಥಿ ನಮ್ಮ ಈಶ್ವರಪ್ಪ ಅವ್ರು, ಏನಂತೀರಾ ಸರ್? ಅದು ಅವ್ರದ್ದು ವೈಯಕ್ತಿಕ ವಿಷಯ. ಆದರೆ ನಾವು ದೇಶವನ್ನು ಯಾರು ಸುರಕ್ಷಿತವಾಗಿಟ್ಟಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಬೇಕು. ನಾವು ನಮ್ದು ಬಿಟ್ಟಿ ಭಾಗ್ಯಗಳ ಹಿಂದೆ ಹೋಗಬಾರ್ದು ಸರ್. ಒಟ್ನಲ್ಲಿ ಇಲ್ಲಿ ಹಿಂದುತ್ವ ಅನ್ನೋದು ಜೋರಾಗಿ ನಡೆಯುತ್ತೆ ಅಂತೀರಾ? ಬೇಕು ಸರ್, ನಮ್ಮ ದೇಶದಲ್ಲಿ ನಾವು ಬೇಕೇ ಅಲ್ಲ. ಹಾಗಾದ್ರೆ ಗ್ಯಾರಂಟಿಯಿಂದ ಹೋಗಲ್ಲ ಅಂತೀರಾ ಜನ? ನೋ ಸರ್, ಗ್ಯಾರಂಟಿಯಿಂದ ಹೋಗಲ್ಲ. ಜನರಿಗೆ ಗೊತ್ತು ಗ್ಯಾರಂಟಿ ಹೇಗೆ ಬರ್ತಾ ಇದೆ ಅಂತ ಹೇಳಿ, ಆದರೆ ಗ್ಯಾರಂಟಿಯಿಂದ ಅವ್ರು ಹೋಗಲ್ಲ. ಹಾಗಾದ್ರೆ ಪಕ್ಕ ಬಿಜೆಪಿ ಅಂತೀರಾ ಇಲ್ಲಿ? ಇಲ್ಲಿ ನನ್ನ ತಿಳಿದ ಮಟ್ಟಿಗೆ ಪಕ್ಕ ಬಿಜೆಪಿ. ಪಕ್ಕ ಬಿಜೆಪಿ ಅನ್ನೋದಕ್ಕಿಂತ ಪಕ್ಕ ರಾಘವೇಂದ್ರ 4ನೇ ಬಾರಿ MP ಮಾಡ್ತೀರಾ? ಮಾಡ್ತೀವಿ ಸರ್. ಹೌದಾ? ನೋ ಡೌಟ್. ಯಾಕೆ ಕಾಂಗ್ರೆಸ್ ಅವ್ರ ಕೈ ಹಿಡಿಯಲ್ವಾ ನೀವು? ಅಲ್ಲ, ಆಗಲ್ಲ ಸರ್. ಯಾಕೆ ಗೊತ್ತಾ, ದೇಶ ಹಾಳಾಗಿರೋದು ಕಾಂಗ್ರೆಸ್ ಕಡೆಯಿಂದ. ಈಗ ಬಂಡಾಯ ಎದ್ಬಿಟ್ಟವ್ರಲ್ಲ ಈಶ್ವರಪ್ಪ ಅವ್ರು, ಏನಂತೀರಾ? ಈಶ್ವರಪ್ಪ ಅವ್ರು ಸುಮ್ಮನೆ ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ಅವರೆಲ್ಲ ರೂಟ್ ಪೀಪಲ್ಸ್ ಅವರೆಲ್ಲ. ಅಂದರೆ BJPಗೆ ರೂಟೇ ಅವರು ಮತ್ತು BSY ಅಂಥದ್ರಲ್ಲಿ ಇವರು ಈ ಥರ ಬಂಡಾಯ ಮಾಡೋದು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಅಲ್ಲ, ಮತ್ತೆ ವಾಪಸ್ ತಗೊಂಡು ಎಲ್ಲ ಇದು ಮಾಡಿದ್ರೆ ಸಪೋರ್ಟ್ ಮಾಡ್ತಾರಾ ರಾಘವೇಂದ್ರ ಅವ್ರಿಗೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಇದು ಮಾಡಿದ್ರೆ ಆಗುತ್ತೆ ಮಾಡ್ತಾರೆ ಅವರು. ಎಂಥ ಅಭ್ಯರ್ಥಿನ ನೀವು ಗೆಲ್ಲಿಸ್ಬೇಕು ಅಂತ ಇದ್ದೀರಾ? ಎಂಥ ಅಭ್ಯರ್ಥಿ ಶಿವಮೊಗ್ಗಕ್ಕೆ ಬೇಕು ಅಂತೀರಾ? ಶಿವಮೊಗ್ಗ ಇಂಪ್ರೂವ್ ಮಾಡುವಂಥ ಅಭ್ಯರ್ಥಿ ಬೇಕು. ಈಗ ನೀವೊಬ್ರು ಯಂಗ್ಸ್ಟರ್ಸು, ಓದ್ತಾ ಇರ್ತೀರಾ, ರಾಜಕೀಯ ವಿದ್ಯಮಾನಗಳು ನೀವು ತಿಳ್ಕೊತಾ ಇರ್ತೀರಾ? ಹೌದು, ನ್ಯೂಸ್ಗಳನ್ನು ನೋಡ್ತಾ ಇರ್ತೀವಿ. ಈಗ ರಾಘವೇಂದ್ರ ಅವ್ರು ನಿಂತಿದ್ದಾರೆ, ಗೀತಾ ಶಿವರಾಜ್ ಕುಮಾರ್ ಅವ್ರು ನಿಂತಿದ್ದಾರೆ. ನೀವು ಯಾರು ಓಟ್ ಹಾಕ್ತೀರಾ? ಅದು ನಮ್ದು ಮತದಾನ ಅನ್ನುವಂಥದ್ದು ಸಪ್ರೇಟ್ ಆಗಿ. ನನಗೆ ಯಾರು ದೇಶಕ್ಕೆ ಪರ್ಫೆಕ್ಟ್ ಅನ್ಸುತ್ತೋ, ನಮ್ಮ ಶಿವಮೊಗ್ಗಕ್ಕೆ ಯಾರು ಪರ್ಫೆಕ್ಟ್ ಅನ್ಸುತ್ತೋ ಅಂಥವ್ರಿಗೆ ನಾನು ಓಟ್ ಹಾಕ್ತೀನಿ. ವೆರಿ ಗುಡ್. ಈಗ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ಅಂತೀರಾ? ಮೋದಿ ಅವರ, ರಾಹುಲ್ ಗಾಂಧಿ ಅವರು? ಸರ್, ಅದು ಹೇಳೋಕ್ಕಾಗಲ್ಲ. ಬಟ್ ನನಗನ್ಸುತ್ತೆ, ನನಗೆ ಇವಾಗ ಮೋದಿನೇ ಆಗಬೇಕು, ರಾಹುಲ್ ಗಾಂಧಿನೇ ಆಗಬೇಕು, ಹಂಗೆ ನಾನು ಹೇಳಲ್ಲ. ಯಾರನ್ನ ಗೆಲ್ಲಿಸ್ತೀರಾ? ಯಾರು ಓಟ್ ಹಾಕ್ತೀರಾ ಈ ಸಲ? ಮೋದಿ. ಯಾಕೆ? ಅವರಂದ್ರೆ ಇಷ್ಟ. ಅವರಂದ್ರೆ ಇಷ್ಟ ನಿಮ್ಗೆ? ಯಾವ ಕಾರಣಕ್ಕೆ ಇಷ್ಟ? ಇದು ನಮಗೆ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅವರು. ಹೌದಾ? 2,000 ಬರ್ತಾ ಇದೆ ನಿಮ್ಮ ಅಕೌಂಟ್ಗೆ? ಯಾರು ಈಗ ಕಾಂಗ್ರೆಸ್ ಅವ್ರು ಒಳ್ಳೇದು ಮಾಡ್ತಾರೋ ನಿಮಗೆ, BJP ಒಳ್ಳೇದು ಮಾಡ್ತಾರೋ? ಈಗ ದುಡ್ಡು ಮಾಡಿದರು ಕಾಂಗ್ರೆಸ್ನವರು. ಗೃಹಲಕ್ಷ್ಮಿ ಎಲ್ಲ ಗೃಹಲಕ್ಷ್ಮಿ ಮಾಡಿದ್ದಾರೆ. ಅವರಿಗೇನು ಅವ್ರು ಗೆಲ್ಲಿಸ್ತೀರಾ? ಅಲ್ಲ, ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿ ಸರ್, ಈ ಸಲ ಹೆಂಗೆ ರಂಗೇರ್ತಾ ಇದೆಯಾ ಇಲ್ಲಿ? ಹೆಂಗಿದೆ ಚುನಾವಣಾ ಒಂದು ಬಿಸಿ? ಚುನಾವಣಾ ಬಿಸಿ. 3 ಪಕ್ಷಗಳು ಒಂದೇ ಥರ ಇದ್ದಾವೆ. ಅದರಲ್ಲೂ ಈ ಸರಿ ನಮ್ಮ ಕಾಂಗ್ರೆಸ್ನೇ ಜಾಸ್ತಿ ಲೀಡಿಂಗಲ್ಲಿ ತಂದು ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಆಕಾಂಕ್ಷೆ ಸರ್. ಅಲ್ಲ ಸರ್, ಇಲ್ಲಿ ನೋಡಿದ್ರೆ ಮೋದಿ ಒಂದ್ ಕಡೆ ಹಿಂದುತ್ವ ಅಂತಾರೆ, ಒಂದ್ ಕಡೆ ರಾಘವೇಂದ್ರ ಕೆಲಸ ಮಾಡಿದ್ದಾರೆ ಅಂತಾರೆ. ಇದೇನು ಕೈ ಹಿಡಿಯಲ್ವಾ ಸರ್? ದೇಶಕ್ಕೆ ಮೋದಿ ಬೇಕು, ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಬೇಕು ಸರ್. ಹೌದಾ? ಏನು ಪ್ಲಸ್ ಪಾಯಿಂಟ್ ಅಂತೀರಾ ಇಲ್ಲಿ ಅವ್ರು ಬರೋಕ್ಕೆ? ಕಾಂಗ್ರೆಸ್ ಅವರು ಬಂದರೆ ಬಡವರಿಗೆ ಹೆಲ್ಪ್ ಆಗುತ್ತೆ ಸರ್. ಆ ಉದ್ದೇಶದಿಂದ ನಮಗೆ ರಾಜ್ಯಕ್ಕೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಸರ್. ಕಾಂಗ್ರೆಸ್ಸೇ ಬರಬೇಕು ಅಂತ ನಮ್ಮ ಆಸೆ ಕಾಂಗ್ರೆಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.